ಮೂರು ವರ್ಷದಲ್ಲಿ 4,000 ಕೋಟಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾನೆ. ಬರೀ 3 ವರ್ಷದಲ್ಲಿ? 3 ವರ್ಷ. ಯಾವಾಗ ಇದು? 2005 ಇಂದ 2004 ಇಂದ 2003 ಇಂದ 2007ವರೆಗೂ. ಆ ಪೀರಿಯಡಲ್ಲಿ ನೀವು ಪೀರಿಯಡಲ್ಲಿ ಆವಾಗ ಲ್ಯಾಂಡ್ ಎಷ್ಟು ಇಲ್ಲಿ ವೈಟ್ ಫೀಲ್ಡಲ್ಲಿ 5 ಲಕ್ಷ 6 ಲಕ್ಷ ಪರ್ ಎಕರ್. ಇವತ್ತು 20 ಕೋಟಿ 25 ಕೋಟಿ ಪರ್ ಎಕರ್. ಅದು ಪಬ್ಲಿಕ್ ಆ್ಯಕ್ಷನಲ್ಲಿ ರೇಟ್ ಜಾಸ್ತಿ ಮಾಡಿರೋದು ಕರ್ನಾಟಕದಲ್ಲಿ ನಾನು ಒಬ್ಬನೇ. ಅದೆಲ್ಲ ಪೇಪರ್ಗಳೆಲ್ಲ ಬಂದಿದೆ. 25 ಲಕ್ಷ 20 ಲಕ್ಷ ಇರೋ ಲ್ಯಾಂಡೆಲ್ಲ 1 ಕೋಟಿ 1.25 ಕೋಟಿಗೆ ತೊಗೊಂಡೆ ನಾನು. ಇದೇ ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ DC ಆ್ಯಕ್ಷನ್ ಮಾಡೋ ಪ್ರಾಪರ್ಟಿ 1 ಕೋಟಿಗೆ ತೊಗೊಂಡೆ. ರೇಟ್ಗಳು ಜಾಸ್ತಿ ಮಾಡಿಬಿಟ್ಟೆ. ಅಯ್ಯೋ ಯಾವನೋ ಇವನು KGF ಬಾಬು ಅಂತ ಮೆಂಟಲಿ ನನ್ನ ಮಗ ಬಂದಿದ್ದಾನೆ, ಏನು ಗುಟ್ಟೆಗಳೆಲ್ಲ ತಗೊಳ್ತಾನೆ, ಹಳ್ಳಗಳೆಲ್ಲ ತಗೊಳ್ತಾನೆ, ಗುಟ್ಟೆಗಳೆಲ್ಲ ತಗೊಳ್ತಾ ಇದ್ದಾನೆ ಅಂತೇಳ್ಬಿಟ್ಟು ನನಗೆ ಪ್ಲೇನ್ ಲ್ಯಾಂಡಿಗೆ ಹೋದರೆ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಅಂದರೆ ರಿಯಲ್ ಎಸ್ಟೇಟ್ ಐಡಿಯಾ ಆಗಲೇ ಗೊತ್ತಾಗ್ಬಿಡ್ತು ಬಂತು. ಅದರಲ್ಲೆಲ್ಲ ಈ ಎಲ್ಲ ಬಿಲ್ಡರ್ಸ್ಗಳು ನನಗೆ ಇಟ್ಕೊಂಡಿದ್ದು. ಅವ್ರ ದುಡ್ಡಲ್ಲಿ ಈ 4,000 ಕೋಟಿ ಪ್ರಾಪರ್ಟಿ ತೊಗೊಂಡಿದ್ದೀನಿ ನಾನು. 3,000 ಕೋಟಿ ಪ್ರಾಪರ್ಟಿ ತೊಗೊಂಡಂದಲ್ಲ, ಇದೆಲ್ಲ ಈ ಬಿಲ್ಡರ್ಗಳು ದುಡ್ಡು. ಸಲಾರ್ಪುರಿ ಅದು ಬಾಗ್ಮಣಿದು ಇವ್ರದ್ದೆಲ್ಲ ದುಡ್ಡುಗಳು ತಗೊಂಡು ವ್ಯಾಪಾರ ಮಾಡಿ ಅವ್ರಿಗೆ ಪ್ರಾಪರ್ಟಿ ಇಸ್ಕೊಡೋ ಕೆಲಸ ಮಾಡ್ತಾಯಿದ್ದೆ. ಅದರಲ್ಲಿ ಯಾವುದು ಕೆಲವು ಪ್ರಾಪರ್ಟಿಲಿ 5%, ಕೆಲವು ಪ್ರಾಪರ್ಟಿ 10% ಅಂತ ಈ ಥರ ತಗೊಂಡಿದ್ದ ಪ್ರಾಪರ್ಟಿ ಇವತ್ತು 460 ಎಕರೆ ಪ್ರಾಪರ್ಟಿ. ಆ 10% 5% ಅಂತ ತಗೊಂಡಿರೋ ಪ್ರಾಪರ್ಟಿ ಇವತ್ತು 460 ಎಕರೆ ನಮ್ಮ ಹತ್ರ ಇದೆ. ಅಟ್ ಪ್ರೆಸೆಂಟ್ ನೀವು 460 ಎಕರೆ ಒಡೆಯ. ಎಸ್. ಅದರ ಮೌಲ್ಯ ಎಷ್ಟು ಇವತ್ತು? ಅದೇ ಎಲ್ಲ ಹೇಳ್ತಾರಲ್ಲ, ನನ್ನ ಅಫಿಷಿಯಲ್ ಡಿಕ್ಲರೇಷನ್ ಎಂದು ಎಲೆಕ್ಷನಲ್ಲಿ ತೋರಿಸಿರೋದು ಅಫಿಷಿಯಲ್ ಡಿಕ್ಲರೇಷನ್ 1,760 ಕೋಟಿ ಇದೆ. ಮಾರ್ಕೆಟ್ ವ್ಯಾಲ್ಯೂ 4,000 5,000 ಕೋಟಿವರೆಗೂ ಮಾರ್ಕೆಟ್ ವ್ಯಾಲ್ಯೂ ಇದೆ. ಇಷ್ಟೆಲ್ಲ ವ್ಯವಹಾರ ಮಾಡಿದ್ರಲ್ಲ, ಒಂದು ಸಿಂಪಲ್ KGF ಬಾಬು ಅವರು ಎಷ್ಟು ಓದಿದ್ದಾರೆ? ಏನಿಲ್ಲ, ಬಟ್